ನನ್ನ ಹೆಸರು ಜಿ.ಸಿ. ವೆಂಕಟರಮಣಪ್ಪ ಅಂತ. ಸಮತಾ ಸೈನಿಕ ದಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಸೌತ್ ಇಂಡಿಯನ್ ಚೀಫ್ ಜನರಲ್ ಸೆಕ್ರೆಟರಿ. ಈ ದಿನ ಚಿಕ್ಕಬಳ್ಳಾಪುರ ನಗರದಲ್ಲಿ ಸಮತಾ ಸೈನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಏನು ಮೊನ್ನೆ ಕಳೆದ ವಾರ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಸಹ ಖಂಡಿಸಬೇಕಾಗಿರ್ತಕ್ಕಂಥ ವಿಚಾರ. ಆದರೆ ದೇಶದಲ್ಲಿರ್ತಕ್ಕಂಥ ಕೆಲವು ಮನುಸ್ಮೃತಿಗಳು ಸನಾತನ ಧರ್ಮದ ಹೆಸರಿನಲ್ಲಿ, ಹಿಂದೂ ಧರ್ಮದ ಹೆಸರಿನಲ್ಲಿ, ಬಹುಶಃ ನನಗೆ ಗೊತ್ತಿದ್ದ ಮಟ್ಟಿಗೆ ಏನು ರಾಕೇಶ್ ಕಿಶೋರ್ ಅನ್ನೋ ವ್ಯಕ್ತಿ ವಕೀಲ ಇದ್ದಾರೆ, ಅವರು ಎಲ್ಲೂ ಸಹ ನಾನು ಎಲ್ಲ ರೀತಿಯಲ್ಲೂ ಪರಿಶೀಲನೆ ಮಾಡಿ ಅವರ ಡೇಟಾವನ್ನು ನೋಡಿದ್ದೇನೆ. ಅವರೆಲ್ಲೂ ಸಹ ಸನಾತನ ಧರ್ಮದ ಪರವಾಗಿ ಆಗಿರ್ಬೋದು, ಹಿಂದೂ ಧರ್ಮದ ಪರವಾಗಿ ಆಗಿರ್ಬೋದು, ಎಲ್ಲೂ ಹೋರಾಟ ಮಾಡಿರ್ತಕ್ಕಂಥ ಇತಿಹಾಸ ನಾನು ಕಂಡಲಿಲ್ಲ, ನೋಡಿಲ್ಲ. ಆದರೆ ಒಬ್ಬ ದುರಂಕಾರಿ ವಕೀಲ ಜಡ್ಜ್ ಮೇಲೆ ಶೂ ಎಸೆದಿದ್ದ ತಕ್ಷಣನೇ ಅವರ ರಕ್ಷಣೆಗೆ ಒಂದು ಬೇಕು, ಅವ್ರ ರಕ್ಷಣೆ ಕೊಡೋರು ಬೇಕಲ್ಲ. ಹಾಗಾಗಿ ಸನಾತನ ಧರ್ಮದ ಮೇಲೆ ಮತ್ತು ಹಿಂದೂ ಧರ್ಮದವರ ಮೇಲೆ ನಾನು ಹಿಂದೂ ಧರ್ಮಸ್ಥ, ಸನಾತನ ಧರ್ಮಸ್ಥ ಅಂತ ಹೇಳ್ಕೊಂಡು ಅವರ ರಕ್ಷಣೆಗೆ ಈ ಎರಡೂ ಧರ್ಮಗಳನ್ನು ಮುಂದೆ ಇಟ್ಕೊತಾ ಇದ್ದಾರೆ. ದಯವಿಟ್ಟು ಏನು ಸನಾತನ ಧರ್ಮವನ್ನು ಪಾಲನೆ ಮಾಡ್ತೀರಿ, ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತೀರಿ, ನೀವೇ ಇವ್ರಿಗೆ ಶಿಕ್ಷೆ ಕೊಡಬೇಕು. ಈ ದಿನ ಅದು ಹಿಂದೂ ಧರ್ಮವಾಗಲಿ, ಸನಾತನ ಧರ್ಮ ಆಗಲಿ, ಬೌದ್ಧ ಧರ್ಮ ಆಗಲಿ, ಯಾವುದೇ ಧರ್ಮ ಆಗಲಿ, ದೇಶದಲ್ಲಿರ್ತಕ್ಕಂಥ ಯಾವುದೇ ಜಾತಿ ಧರ್ಮದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಗೌರವ ಕೊಡಬೇಕು. ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಜಡ್ಜ್ ಮೇಲೆ ಶೂನಲ್ಲಿ ಎಸಿತಾನೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನಸ್ಸುಗಳನ್ನು ಸಹ ಸ್ಪಂದಿಸಬೇಕು, ಅದರ ವಿರುದ್ಧ ಹೋರಾಟ ಮಾಡಬೇಕು. ಅವರ ಮನೆಯಲ್ಲಿರ್ತಕ್ಕಂಥವರೇ ಇದನ್ನ ವಿರೋಧ ಮಾಡಬೇಕು. ನಾವು ಈ ದಿನ ಏನು ರಾಕೇಶ್ ಕಿಶೋರ್ ಅವರ ಪ್ರತಿಕೃತಿ ದಹನ ಮಾಡಿ ಚಟ್ಟ ಕಟ್ಟಿ ನಮ್ಮ ಅಂಬೇಡ್ಕರ್ ವೃತ್ತದಲ್ಲಿ ಅವರ ಪ್ರತಿಕೃತಿ ದಹನ ಮಾಡೋದ್ರ ಮೂಲಕ ಈ ದೇಶದಿಂದ ಅವರನ್ನು ಗಡೀಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿದ್ದೇವೆ. ಇನ್ನು ಮುಂದೇನು ಸಹ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇಡೀ ದೇಶದಾದ್ಯಂತ ನಮ್ಮ ಕೇಂದ್ರ ಸಚಿವರಾದಂಥ ರಾಮದಾಸ್ ಅಠವಲೆ ಅವರ ನೇತೃತ್ವದಲ್ಲಿ ಅವರನ್ನು ಗಡೀಪಾರು ಮಾಡೋದಕ್ಕೆ ನಿರಂತರ ಹೋರಾಟ ಮಾಡ್ತೇವೆ.